ಗೈಸ್, ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ಗೆ ವರ್ಸ್ಟ್ ಏರ್ಲೈನ್ಸ್ ಅಂದರೆ ಯಾವುದು ಗೊತ್ತಾ? ಎಲ್ರಿಗೂ ನಮಸ್ಕಾರ ಗೈಸ್, ನಾನು ನಿಮ್ಮ ತುಮಕೂರು ಹುಡುಗ ಯಶವಂತ್. ಇಂಡಿಯಾದಲ್ಲೇ ವರ್ಸ್ಟ್ ಏರ್ಲೈನ್ಸ್ ಅಂತ ಯಾರನ್ನಾದರೂ ಕೇಳಿದ್ರೆ ಇಂಡಿಗೋ ಅಂತಲೇ ಹೇಳ್ತಾರೆ. ಇವತ್ತು ಇಂಡಿಗೋ ಅಲ್ಲಿ ಲಂಡನ್ನಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಲಗೇಜ್ ಚೆಕ್ ಇನ್ ಮಾಡಿಬಿಟ್ಟು ಬೋರ್ಡಿಂಗ್ ಪಾಸ್ ಇಸ್ಕೊಂಬಂದೆ. ನೆಕ್ಸ್ಟು ಇವಾಗ ಸೆಕ್ಯೂರಿಟಿ ಚೆಕ್ ಆದಮೇಲೆ ಹೋಗಿ ಫ್ಲೈಟ್ ಹತ್ಕೊಳೋದಷ್ಟೇ. ಆಲ್ರೆಡಿ ಬೋರ್ಡಿಂಗಲ್ಲೇ ಸೈಕ್ ಮಾಡ್ತಿದ್ದಾರೆ ಇವರು. ಎಲ್ಲ ಸೆಕ್ಟರ್ ಅವ್ರನ್ನೂ ಒಂದೇ ಸತಿ ಬಿಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ಸೆಕ್ಟರ್ಗಳಿರುತ್ತೆ, ಎ ಬಿ ಸಿ ಆ ಥರ ಎಲ್ಲ. ಇವರು ಎಲ್ಲರನ್ನೂ ಬೋರ್ಡಿಂಗ್ಗೆ ಒಂದೇ ಸತಿ ಕರೆದಾಗ ಹೆವಿ ಕ್ಯೂ ಆಗುತ್ತೆ. ಫ್ಲೈಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ಏನೋ ಒಂಥರ ಫೀಲಿಂಗು, ಸ್ಮೆಲ್ಲೇ ಬೇರೆ ಥರ ಇದೆ. ಸೀಟ್ಸ್ ಅಂತೂ ಮಾತಾಡಂಗೆ ಇಲ್ಲ, ಹೆವಿ ಕಂಜೆಸ್ಟೆಡ್ ಆಗಿದೆ. KSRTC ಬಸ್ಸಲ್ಲಿರೋ ಸೀಟ್ಗಳ ಥರ. ಇದು ನನಗೆ ಮುಂಚೆನೇ ಗೊತ್ತಿತ್ತು, ಅದಕ್ಕೆ ಎಕ್ಸ್ಟ್ರಾ ಲೆಗ್ ಸ್ಪೇಸ್ ಇರೋ XL ಸೀಟ್ನ ಬುಕ್ ಮಾಡಿದ್ದೆ. ಅದಕ್ಕೆ 4000 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು. ಆದ್ರೇನು ಪರವಾಗಿಲ್ಲ, ಎಕ್ಸಾಕ್ಟ್ ಟೈಮ್ಗೆ ಲಂಡನ್ನಿಂದ ಟೇಕ್ ಆಫ್ ಆಯಿತು. ಮತ್ತು ನನ್ನ ಸೀಟಲ್ಲಿ ಇದ್ದಿದ್ದು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಒಂಚೂರು ವರ್ಕ್ ಆಗ್ತಿರ್ಲಿಲ್ಲ. ಫುಡ್ ಚೆನ್ನಾಗಿತ್ತು, ಬಟ್ ಸರ್ವ್ ಮಾಡೋದೇ ತುಂಬ ಲೇಟ್ ಮಾಡಿದ್ರು. ವಾಶ್ರೂಮ್ ಅಂತೂ ವರ್ಸ್ಟ್ ಅನ್ಕೊಳ್ಳಿ, ಹೆವಿ ಗಲೀಜು, ಹೆವಿ ಸ್ಮೆಲ್ಲು, ಬಿನ್ಗಳೆಲ್ಲ ಫಿಲ್ ಆಗೋಗಿತ್ತು. ಈ ಫುಲ್ ವೀಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗ್ಬಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ ಗೈಸ್, ಬಾಯ್ ಬಾಯ್.